ಅಧಿನಾಯಕ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಇಳಿಯಲಿದ್ದಾರೆ ಎಚ್ಡಿಡಿ. ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಎಚ್ಡಿಡಿ ಸಜ್ಜಾಗಿರುವಂತದ್ದು. ಜೆಡಿಎಸ್ ಪ್ರಭಾವ ಇರುವಂತಹ ಜಿಲ್ಲೆಗಳಲ್ಲಿ ಎಚ್ಡಿಡಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಎಚ್ಡಿಡಿಗೆ ಸಾಥನ್ನ ನೀಡಲಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ. ಉತ್ತರ ಕರ್ನಾಟಕದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪ್ರವಾಸ. ಜೆಡಿಎಸ್ ಶಾಸಕರು ಮಾಜಿ ಶಾಸಕರ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ನಡೆಸುವುದಕ್ಕೆ ಇತ್ತ ಎಚ್ಡಿಡಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮೈತ್ರಿ ಧರ್ಮ ಪಾಲನೆ ಮಾಡುವಂತೆ ಜೆಡಿಎಸ್ ನಾಯಕರಿಗೆ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಜೆಡಿಎಸ್ ನಾಯಕರಿಗೆ ಸೂಚನೆಯನ್ನ ನೀಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ಒಂದು ಕಡೆ ಎಚ್ಡಿ ಕುಮಾರಸ್ವಾಮಿ, ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡ. ಈಗಾಗಲೇ ಮೊದಲನೇ ಹಂತದ ಚುನಾವಣೆ ಕಂಪ್ಲೀಟ್ ಆಗಿದೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂತಹ ಅಡ್ಡ ಮತದಾನ ಆಗಿರ್ಬೋದು, ಒಂದು ರೀತಿಯಾದಂತಹ ಗಲಭೆ ಸೃಷ್ಟಿಸುವಂತಹ ಮತದಾನ ಆಗಲಿಲ್ಲ. ಶಾಂತಿಯುತವಾದಂತಹ ಮತದಾನ ಮೊದಲನೇ ಹಂತದಲ್ಲಿ ಆಗಿದೆ. ಇನ್ನೇನಿದ್ರು ವೈಟಿಂಗ್ ಫಾರ್ ಸೆಕೆಂಡ್ ಟರ್ಮ್ ಅಂದ್ರೆ ಎರಡನೇ ಹಂತದ ಮತದಾನಕ್ಕೆ ಈಗಾಗಲೇ ತಯಾರಿ ಕೂಡ ನಡೆದಿರುವಂತದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಮತ ಕಬಳಿಕೆಗೆ ಎಚ್ಡಿಡಿನೂ ಕೂಡ ಸಜ್ಜಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಜೆಪಿ ಜೊತೆ ಮತಬೇಟೆಗೆ ಇಳಿದಿದ್ದಾರೆ. ಇತ್ತ ಜೆಡಿಎಸ್ನ ಅಧಿನಾಯಕರು ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ ಭರದ ಸಿದ್ಧತೆಯೂ ಕೂಡ ನಡೆದಿರುವಂತದ್ದು. ಈಗಾಗಲೇ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. 3 ಕ್ಷೇತ್ರಗಳನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಹಾಸನ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು. ಈ 3 ಕ್ಷೇತ್ರದಲ್ಲಿ ಶತಾಯಗತಾಯ ಜೆಡಿಎಸ್ ಅಭ್ಯರ್ಥಿಗಳು ಗೆಲುವನ್ನ ಕಾಣಲೇಬೇಕು. ಇದೊಂಥರ ಪ್ರತಿಷ್ಠೆಯ ಪ್ರಶ್ನೆ ಆಗಿರೋದ್ರಿಂದ ಎಚ್ಡಿಡಿಯು ಕೂಡ ಇದರಲ್ಲಿ ತಮ್ಮ ಭಾಗಿ ಆಗೋದ್ರ ಮುಖಾಂತರ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರಬೇಕಾದಂತಹ ಹೊಣೆಗಾರಿಕೆಯನ್ನ ಇತ್ತ ಎಚ್ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು ಹೊಂದಿರುವಂಥದ್ದು. ಈಗಾಗಲೇ ಹಾಸನದಲ್ಲಿ ನಿನ್ನೆ ಅಷ್ಟೇ ಚುನಾವಣೆ ಕಂಪ್ಲೀಟ್ ಆಗಿದೆ. ಅಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆಯನ್ನ ಮಾಡೋದ್ರ ಮುಖಾಂತರ ಮೊಮ್ಮಗನನ್ನ ಗೆಲ್ಸ್ಕೊಂಡು ಬರೋದಕ್ಕೆ ತಾತ ಆಗಿ ಆಯ್ತಾ ಮಾಜಿ ಪ್ರಧಾನಿ ಆಗಿ ಒಂದು ರೀತಿಯಾದಂತಹ ಜವಾಬ್ದಾರಿಯನ್ನ ಮೆರೆಯಬೇಕಾಗಿದೆ. ಹಾಗಾಗಿ ಬರೀ ಕೇವಲ ಜೆಡಿಎಸ್ನ ಕ್ಷೇತ್ರಗಳಷ್ಟೇ ಅಲ್ಲದೆ ಬಿಜೆಪಿ ಕ್ಷೇತ್ರಗಳೇನಿದೆಯಲ್ಲ ಅಲ್ಲೂ ಕೂಡ ಭರ್ಜರಿಯಾಗಿ ಪ್ರಚಾರವನ್ನ ಮಾಡುವುದರ ಮುಖಾಂತರ ಈ ಬಾರಿ ಶತಾಯಗತಾಯ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅನ್ನುವಂಥ ಮಹಾದಾಸಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಇತ್ತ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇಟ್ಕೊಂಡಿರುವಂತದ್ದು. ನಾಳೆ ನರೇಂದ್ರ ಮೋದಿ ಅವರು ಬೆಳಗಾವಿ ಸೇರಿದಂತೆ ಇತ್ತ ಏನು ದಾವಣಗೆರೆ ಆಗಿರ್ಬೋದು ಈ ಭಾಗದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಲಿದ್ದಾರೆ. ನೋಡ್ಬೇಕಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಚ್ಡಿಡಿ ಯಾವ ರೀತಿ ಸಾಥನ್ನ ಕೊಡ್ತಾರೆ. ಹಾಗೆ ಜೆಡಿಎಸ್ ಪ್ರಭಾವ ಇರುವಂತಹ ಜಿಲ್ಲೆಗಳಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು ಹೇಗೆಲ್ಲ ಪ್ರಚಾರವನ್ನ ನಡೆಸ್ತಾರೆ ಏನು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಕೇವಲ ಉಳಿದಿರೋದು 14 ಲೋಕಸಭಾ ಕ್ಷೇತ್ರಗಳು ಮಾತ್ರ. ಈ 14 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಎನ್ಡಿಎ ನಾಯಕರು ಬಹಳ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಎಚ್ಡಿಡಿ ಈಗಾಗಲೇ ಒಂದು ರೀತಿಯಾಗಿ ತೊಡೆ ತಟ್ಟಿ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹೇಗೆ ನಡೀತಾ ಇದೆ ತಯಾರಿ, ಎಲ್ಲೆಲ್ಲಿ ಪ್ರಚಾರವನ್ನ ಮಾಡಬಹುದು ಅಂತ? ಚಂದ್ರಕಲಾ, ಈಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮೊದಲ ಹಂತದ ಚುನಾವಣೆ ಹಂತದ್ದು, ಇನ್ನು ಎರಡನೇ ಹಂತದ ಚುನಾವಣೆಗೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಹಾಗಾಗಿ ಈಗಾಗಲೇ ಏನು 7-8 ದಿನಗಳ ಕಾಲ ಏನು ಬಿಜೆಪಿಯ ನಾಯಕರು ಮತ್ತು ಜೆಡಿಎಸ್ ನಾಯಕರು ಕೂಡ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಳ್ಳಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಕೂಡ ಸಾಕಷ್ಟು ಒಂದ್ ಕಡೆ ಪ್ಲಾನ್ ಕೂಡ ಹಾಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಜೆಡಿಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕೂಡ ಬಿಜೆಪಿ ಒಂದು ಅಭ್ಯರ್ಥಿಗಳ ಪರವಾಗಿ ಒಂದು ಪ್ರಚಾರದ ಕಣಕ್ಕೆ ಇಳಿಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಮಾತನಾಡಿದ್ದಾರೆ. ನೀವು ಕೂಡ ಪ್ರಚಾರಕ್ಕೆ ಬರಬೇಕು, ಎರಡನೇ ಹಂತದ ಚುನಾವಣಾ ಒಂದು ಪ್ರಚಾರದ ಕಣದಲ್ಲಿ ನೀವು ಕೂಡ ಭಾಗಿಯಾಗಬೇಕು, ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ನ ಒಂದು ಧರ್ಮವನ್ನ ಪಾಲಿಸಬೇಕು ಅನ್ನುವಂತ ನಿಟ್ಟಿಗೂ ಕೂಡ ಕೆಲವೊಂದಿಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಅದಕ್ಕೆ ಮಾಜಿ ಪ್ರಧಾನಿ ಅಂತ ದೇವೇಗೌಡರು ಕೂಡ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೇವೇಗೌಡರು ಕೂಡ ಪ್ರಚಾರದ ಕಣಕ್ಕೆ ಬರಲಿದ್ದಾರೆ. ಪ್ರಮುಖವಾಗಿ ಜೆಡಿಎಸ್ ಪಕ್ಷದ ಪ್ರಭಾವ ಇರತಕ್ಕಂತ ಕ್ಷೇತ್ರಗಳತ್ತ ದೇವೇಗೌಡರ ಒಂದು ಪ್ರಚಾರದ ಕಣ ಇರಲಿದೆ ಅನ್ನುವಂತ
ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ. ಈಗಾಗಲೇ ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಒಂದು ಭಾಗಗಳಲ್ಲಿ ಕೂಡ ಒಂದು ಜೆಡಿಎಸ್ ನ ಪ್ರಭಾವ ಇರುವಂತದ್ದು, ಜೆಡಿಎಸ್ ನ ಶಾಸಕರು ಕೂಡ ಇರುವಂತದ್ದು. ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಜೆಡಿಎಸ್ ನ ಶಾಸಕರು ಇರುವಂತದ್ದು, ಮತ್ತೆ ಒಂದ್ ಕಡೆ ರಾಯಚೂರು ಆಗಿರ್ಬೋದು, ಆ ಒಂದು ಹೈದರಾಬಾದ್ ಕರ್ನಾಟಕ ಏನು ಆ ಒಂದು ಭಾಗದಲ್ಲಿ ಕೂಡ ಜೆಡಿಎಸ್ ನ ಪ್ರಭಾವ ಇರುವಂತದ್ದು. ಅಲ್ಲಿ ಮಾಜಿ ಪ್ರಧಾನಿಗಳಂತ ದೇವೇಗೌಡರನ್ನ ಪ್ರಚಾರದ ಕಣದಲ್ಲಿ ಇರಬೇಕು, ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಒಂದಿಷ್ಟು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅದಕ್ಕೆ ತಕ್ಕಂತ ಪ್ರವಾಸದ ಕಾರ್ಯಕ್ರಮಗಳ ವೇಳಾಪಟ್ಟಿಯನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇರುವಂತ. ಹಾಗಾಗಿ ದೇವೇಗೌಡರು ಕೂಡ ಬಿಜೆಪಿ ನಾಯಕರ ಒಂದು ಜೊತೆಯಲ್ಲಿ ಪ್ರಚಾರದ ಕಣದಲ್ಲಿ ಭಾಗಿ ಆಗ್ತಾರೆ ಅನ್ನುವಂಥದ್ದು ಕೂಡ ಇರುವಂತ. ಹಾಗಾಗಿ ದೇವೇಗೌಡರ ಒಂದು ಪ್ರಚಾರದ ಕಾರ್ಯಕ್ರಮ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಏನು ದೇವೇಗೌಡರು ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಜೆಡಿಎಸ್ ಶಾಸಕರು ಮಾಜಿ ಶಾಸಕರ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನ ಮಾಡುವುದರ ಮುಖಾಂತರ ಬಹಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕಣಕ್ಕೆ ಇಳಿತಾರೆ. ಮೈತ್ರಿ ಧರ್ಮ ಪಾಲನೆ ಮಾಡುವಂತೆ ಜೆಡಿಎಸ್ ನಾಯಕರಿಗೆ ಇತ್ತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಹೋದ ಕಡೆ ಎಲ್ಲ ಬಂದ ಕಡೆಗಳೆಲ್ಲ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿ, ಮೈತ್ರಿ ಧರ್ಮವನ್ನ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗಬೇಡಿ, ಯಾವಾಗಲೂ ಕೂಡ ಮೈತ್ರಿ ಧರ್ಮದ ಮೇಲೆ ನಿಂತಿರಿ ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇರೋದು ಬಹಳ ಒಂದು ರೀತಿಯಾದಂಥ ಕುತೂಹಲನ ಕೆರಳಿಸ್ತಾ ಇದೆ. ನೋಡ ಹಾಗಾದ್ರೆ HDD ಎರಡನೇ ಹಂತದ ಈ ಚುನಾವಣೆಗೆ ಹೇಗೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಮತಮಂತ್ರವನ್ನ ಜಪಿಸ್ತಾರೆ ಅಂತ. ಫೈನಲಿ ಈಗ ಉಳಿದಿರೋದು 14 ಲೋಕಸಭಾ ಕ್ಷೇತ್ರ ಮಾತ್ರ. ಈ 14 ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅಂತ ಒಂದು ಕಡೆ NDA ಅಭ್ಯರ್ಥಿಗಳು, ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು